ಅವರು ನಾವು ಈಗ ಇನ್ನೊಂದು ಎಷ್ಟು ನಾನೇ ಫೋನ್ ಮಾಡಿ ಸ್ವಲ್ಪ ಬರೀ ಅಂತ ಎಷ್ಟು ಜನ ಫೋನ್ ಮಾಡಿ ಬರ್ರಿ ಅಂತ ಹೇಳಿ ನಾವು ವೇಟ್ ಮಾಡ್ತೀವಿ ಮೇಡಮ್. ನೀವು ಬರ್ತೀನಿ ಅಂದ್ರೆ ಸಂಜೆ ತನಕ ಇಲ್ಲೇ ಇರ್ತೀವಿ. ಹಾಂ ಈಗ ಏನಿದೆ ಮೇಡಮ್, ಈಗ ಸರಿ ಸರಿ ಓಕೆ ಹೊರ ವಿಚಾರ ಹಲೋ ಬಿಡಬೇಕು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ नहीं नहीं सर गाड़ी आकर निಮಗೆ करते सर ಪ್ಯಾಕ್ ಮಾಡೋದು ಇದನ್ನು ಹಾಕಂತ ಗಾಡಿ ತಗೊಂಡು ಹೋಗ್ಬೇಕು. ಸರ್ ಇಲ್ಲಿ ತಂದಿಟ್ಟಿವಿ ಸರ್ ಪ್ಯಾಕ್ ಮಾಡೋದು. ಇಲ್ಲ ಆ ಕಡೆ ಮೂಲೆ ಸರ್ ಬಟ್ಟೆನೂ ಅದ ಎಲ್ಲ ಅದ ತರಲ ಸರ್. ಒಂದು ಸೈಡ್ ಬಿಡೋದು ಬರ್ತಂತ ಒಂದು ಯಾವ ಕೀಲ ರಾತ್ರಾಗ ಸೀಟ್ ಮಾಡೋದು 4 ಗಂಟೆ ಕೀಲ ಸರ್ ಅದು ಮಾಡೋಣ ಸರ್. ಸಿಕ್ಕಿಲ್ಲ ಪೌರ ಇಲಾಖೆ ಜಂಟಿ ಕಾರ್ಯಾಚರಣೆಯಲ್ಲಿ ನಿನ್ನೆ ರಾತ್ರಿ ನಾವು ಒಂದು ವಾಹನವನ್ನು ಜಪ್ತಿ ಮಾಡಿದ್ದೀವಿ. ಆ ವಾಹನದಲ್ಲಿ ಈ ಪಾನ್ ಮಸಾಲ ಪ್ಯಾಕ್ ಮಾಡ್ತಕ್ಕಂಥ ಒಂದು ಮಷೀನು ಮತ್ತು ಈ ರೀತಿ ಬೇರೆ ಬೇರೆ ಬ್ರ್ಯಾಂಡ್ ಕವರ್ ಏನಪ್ಪ ಅಂದ್ರೆ ತೊಗೊಂಡು ಹೋಗ್ತಿದ್ರು. ಅದರ ಮೇಲೆ ನಾವು ಈ ಗೋಡಾಮನ್ನು ತಪಾಸಣೆ ಮಾಡಿದಾಗ ಈ ಗೋಡಾಮನ್ನು ಗುರುತಿಸಿ ಪೊಲೀಸ್ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು FSSI ಈ ಮೂರು ಇಲಾಖೆಯ ಜಂಟಿ ಸಹಯೋಗದಲ್ಲಿ ಈ ಗೋಡಾಮನ್ನು ಏನಪ್ಪ ಅಂದ್ರೆ ನಾವು ಇವತ್ತು ಬೆಳಿಗ್ಗೆ ಸೀಸ್ ಮಾಡಿದ್ದೀವಿ. ಇಲ್ಲಿ ಏನಪ್ಪ ಅಂದ್ರೆ ಸುಮಾರು ಒಂದು 40 ವಿವಿಧ ಬ್ರ್ಯಾಂಡ್ನ ತಂಬಾಕು ಪಾನ್ ಮಸಾಲ ಏನಪ್ಪ ಅಂದ್ರೆ ಇಲ್ಲಿ ಪ್ಯಾಕ್ ಆಗ್ತಾಯಿತ್ತು. ಮತ್ತು ಈ 40 ಬ್ರ್ಯಾಂಡ್ ಏನಪ್ಪ ಅಂದ್ರೆ ಬೇರೆ ಬೇರೆ ಭಾಷೆಯಲ್ಲಿದೆ. ಉದಾಹರಣೆ ಇದು ರೆಮೋ ಅಂಥೇಳಿ ಮಲಯಾಳಂ, ಮತ್ತು ಅದೇ ರೀತಿ ಇದು ಸಿತಾರ ಅಂಥೇಳಿ ಇಂಗ್ಲೀಷಲ್ಲಿದೆ, ಮತ್ತಿದು ವೆಲ್ಲ ಅಂಥೇಳಿ ಇದು ತಮಿಳು ಭಾಷೆಯಲ್ಲಿದೆ, ಮತ್ತಿದು KK ಇಂಗ್ಲೀಷ್ ಭಾಷೆಯಲ್ಲಿ, ಮತ್ತಿದು ಕೊಲ್ಲಾಪುರ ಮರಾಠಿ ಭಾಷೆಯಲ್ಲಿ. ಈ ರೀತಿ ಏನಪ್ಪ ಅಂದರೆ ಬೇರೆ ಬೇರೆ ಭಾಷೆಯಲ್ಲಿ ಈ ತಂಬಾಕು ಪಾನ್ ಮಸಾಲ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳ ಒಂದು ಸಾಮಗ್ರಿಗಳನ್ನು ಇಲ್ಲಿ ಶೇಖರಣೆ ಮಾಡಿಡಲಾಗಿದೆ. ಇದರ ಒಂದು ಅಂದಾಜು ಮೊತ್ತ ಸುಮಾರು 75ರಿಂದ 1 ಕೋಟಿವರೆಗೆ ಇರ್ಬೋದು ಅಂಥೇಳಿ ನಾವು ಒಂದು ಅಂದಾಜು ಮಾಡಿದ್ದೀವಿ. ಅದೇ ರೀತಿ ಮುಂದಿನ ಸರಕು ಸೇವಾ ತೆರಿಗೆ 2017 ಪ್ರಕಾರ ಏನೇನು ವೈಲೇಷನ್ ಆಗಿದೆ ಅದರ ಪ್ರಕಾರ ನಾವು ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ತೀವಿ. ಮತ್ತು ನಾವು ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಜಂಟಿ ಆಯುಕ್ತರಿಗೂ ಕೂಡ ಇದನ್ನು ವಿಷಯ ತಿಳಿಸಿದ್ದೀವಿ. ಮುಂದೆ ಏನಪ್ಪ ಅಂದರೆ ಅದು ತಪಾಸಣೆ ಕೈಗೊಂಡ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ತೀವಿ. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಮಹೇಶ್ ಪಾಟೀಲ್ ಅಂತ, ಡಾಕ್ಟರ್ ಮಹೇಶ್ ಪಾಟೀಲ್ ಅಂತ, ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರಾಗಿ ನಾವಿದ್ದೀವಿ. ಮತ್ತು ನನ್ನ ಜೊತೆ ಏನಪ್ಪ ಅಂದ್ರೆ ಪ್ರಶಾಂತ್ ಲಕ್ಷ್ಮಿ ಮೇಡಮ್ ಅವರದಾರ, ಮತ್ತು ಅಶೋಕ್ ಶಂಬಳಿ ಅಂತೇಳಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿ, ಮತ್ತು ನಂಜಯ್ಯ ಅಂತಿದ್ದಾರೆ ಸರ್. ಅವರು FSSI ಅಧಿಕಾರಿಗಳದಾರ. ಮತ್ತು ಅದರ ಜೊತೆ ಪೊಲೀಸ್ ಇಲಾಖೆಯವರು ಕೂಡ ಮುಂಜಾನೆ ಏನಪ್ಪ ಅಂದ್ರೆ ವಿಜಯ್ ಕುಮಾರ್ CPI ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಅವ್ರ ಜೊತೆ ಏನಪ್ಪ ಅಂದ್ರೆ ಅವ್ರ ಜೊತೆ ನಮ್ಮ ಜೊತೆ ಇದ್ದು ನಮಗೆಲ್ಲ ಸಾಕಷ್ಟು ಸಹಕಾರ ಮಾಡಿದ್ರು. ಮಾನ್ಯ SP ಅವರಿಗೂ ಕೂಡ ನಾನು ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ. ಅವರು ಕೂಡ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ ಅಂಥೇಳಿ ಒಂದು ಜಂಟಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಬೀದರು. ನನಗೆ ಮುಂಜಾನೆ 8 ಗಂಟೆಗೆ ನಮ್ಮ ಅಂಕಿತ ಅಧಿಕಾರಿಗಳಾದಂಥ ಡಾಕ್ಟರ್ ಸಂತೋಷ್ ಕಾಳೆ ಅವರು ಫೋನ್ ಮುಖಾಂತರ ಇನ್ಫಾರ್ಮೇಷನ್ ಕೊಟ್ಟಿದ್ದರು.
ನಮ್ಮ ವಾಣಿಜ್ಯ ಇಲಾಖೆಯಿಂದ ಮೊದಲು ಅವರು ರೇಡ್ ಮಾಡಿದಾರ. ಪೊಲೀಸ್ ಇಲಾಖೆ ಹಾಗೂ ನಮ್ಮ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಬಂದು ಇಲ್ಲಿರ್ತಕ್ಕಂಥ ಪಾನ್ ಮಸಾಲ 3-4 ಥರದ ಪಾನ್ ಮಸಾಲ ಶ್ಯಾಂಪಲ್ಗಳನ್ನು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಎಲ್ಲ ಪಾನ್ ಮಸಾಲಗಳು ಒಂದೇ ಥರ ಇದ್ದಾವೆ, ಆದರೂ 30ರಿಂದ 40 ಬ್ರ್ಯಾಂಡ್ಗಳಿದ್ದಾವೆ. ಅದಕ್ಕೆ ಈ ಶ್ಯಾಂಪಲನ್ನು ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಕಳಿಸಿ ಪ್ರಯೋಗಾಲಯ ವರದಿ ಬಂದ ನಂತರ ಏನು ಯಾವ ಸೆಕ್ಷನಲ್ಲಿ ನಾವು ಏನಪ್ಪ ಅಂದರೂ ಅದಕ್ಕೆ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮನೋಹರ್ ಅಲ್ಶೆಟ್ಟಿ ಅಂತ, ಆಹಾರ ಸುರಕ್ಷತಾ ಅಧಿಕಾರಿ, ಬೀದರ್ ತಾಲೂಕು, ಬೀದರ್.